ಉತ್ತರವನ್ನು ಸಚಿವರು ಒದಗಿಸಿದ್ದಾರೆ. ಆದರೆ ಉತ್ತರದಲ್ಲಿ ಆರ್ಥಿಕ ಇಲಾಖೆಯ ನಿರ್ಣಯದಿಂದ ಬಂದ ಕೂಡಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿರ್ತಕ್ಕಂಥ ಸಮಸ್ಯೆನ ಹೇಳ್ಬೇಕಂತಂದರೆ ಮಬ್ನೂರು, ಮದ್ಲೂರು, ಜಾಲಿಕಟ್ಟಿ, ಬೆನಕಟ್ಟಿ ಮತ್ತು ತಲ್ಲೂರು ಗ್ರಾಮದಲ್ಲಿರ್ತಕ್ಕಂಥ ಪ್ರತಿ ವರ್ಷ ಸುಮಾರು 250 ವಿದ್ಯಾರ್ಥಿಗಳು ಅಲ್ಲಿಂದ 10ನೇ ತರಗತಿಯಿಂದ ಪಾಸಾಗಿ ಹೊರ ಹೋಗ್ತಾರೆ. ಅದರಲ್ಲಿ ವಿಶೇಷವಾಗಿ 115 ಹೆಣ್ಣು ಮಕ್ಕಳು ಅಲ್ಲಿಂದ ಪಾಸ್ ಆದರೆ 115ರಲ್ಲಿ 75% ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗ್ತಾ ಇದ್ದಾರೆ. ಯಾಕಂತಂದರೆ ಅಲ್ಲಿಂದ ಸುಮಾರು 15-20 ಕಿಲೋಮೀಟರ್ ಮುನ್ನೋಳ್ಳಿ ಯರಗಟ್ಟಿಗೆ ಹೋಗಿ ಕಲಿಯುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅವರ ಪಾಲಕರು ಹೆಣ್ಣು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಲಿಕ್ಕೆ ಭಾಳಷ್ಟು ಮುಜುಗರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಈ ಒಂದು ಮಬ್ನೂರು ಪ್ರೌಢಶಾಲೆಯನ್ನು ಈ ಒಂದು ಬಜೆಟ್ನಲ್ಲಿ ಸುಮಾರು 50 ಪೂರ್ವ ಕಾಲೇಜುಗಳನ್ನ ಮಾಡ್ತೀವಿ ಅಂತ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇದನ್ನು ಒಂದು ತೆಗೆದುಕೊಂಡು ಇದನ್ನು ಒಂದು ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ನಾನು ನನ್ನ ಸಚಿವರಲ್ಲಿ ಕೇಳಬಯಸ್ತೇನೆ. ಓಕೆ, ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳೋದು ಕರೆಕ್ಟು. ಈ ವರ್ಷಕ್ಕೆ ಹೆಚ್ಚು ಶಾಲೆಗಳನ್ನು ಮತ್ತು KPSCಯಲ್ಲೂ ಕೊಟ್ಟಿರೋದ್ರಿಂದ ಅಲ್ಲೂ ಹೈಸ್ಕೂಲು ಮತ್ತು ನನಗೆ PUC ಅವಕಾಶಗಳು ಸಿಗ್ತವೆ. ಹೈಸ್ಕೂಲು ಮತ್ತು PUCನ ರಾಜ್ಯಾದ್ಯಂತ ಅವ್ರು ಹೇಳಿರೋ ಪ್ರಕಾರ ಆಗಲೇ ಬಜೆಟಲ್ಲೂ ಕೂಡ ಘೋಷಣೆ ಮಾಡಿರೋದ್ರಿಂದ ನಾವು ಅದನ್ನು ಸಾಕಾರ ಮಾಡಿ ಆದಷ್ಟು ಬೇಗ ಶಾಲೆಗಳನ್ನು ಅವಕಾಶಗಳನ್ನು ಮಾಡಿಕೊಡ್ತೀವಿ. ಓಕೆ.